ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Happy birthday! ಇವರಲ್ಲಿ ಇನ್ನೂ ಬಂದೇ ಇಲ್ವಾ? ಬಾ ತುಳಸಿ. ತಾತ, ಅಮ್ಮ ಆಗಲೇ ಹೊರಟ್ರಲ್ಲ, ತಗೊಳ್ಳಿ ಕಷಾಯ. ಹೌದಲ್ವಾ? ತುಳಸಿ ಹೊರಟಳು ಅನ್ನೋದನ್ನ ಇದು ಒಪ್ಕೊಂಡ್ರು, ಇದಿನ್ನೂ ಒಪ್ಕೋತಾ ಇಲ್ಲ ನೋಡು. ಅದಕ್ಕೆ ಅವಳ ಹೆಸರು ಹಿಡ್ದು ಕರೆದೆ ಅಂತ ಅನ್ಸುತ್ತೆ. ನನಗೂ ಅಮ್ಮ ಹೊರಡ್ತಾರೆ ಅಂದರೆ ಬೇಜಾರಾಗತ್ತಾತ. ಹೌದು ಸೋಗ್ಲಾಡಿ, ಆದರೆ ಏನು ಮಾಡೋದು? ನಮ್ಮ ಸ್ವಾರ್ಥಕ್ಕಿಂತ ಅವಳು ಆ ಮನೆಯಲ್ಲಿ ನೆಮ್ಮದಿಯಾಗಿರೋದೇ ಮುಖ್ಯ ಅಲ್ವಾ? ನಾನು ಮಾತಾಡಿದ್ಮೇಲೆ ಅವಳು ಅಲ್ಲಿಗೆ ಹೋಗೋದಕ್ಕೆ ಒಪ್ಕೊಂಡ್ಳು. ಆದರೆ ಅಷ್ಟರಲ್ಲಿ ಅವಿನೇ ಬಂದು ಅವಳನ್ನು ಕರ್ಕೊಂಡು ಹೊರಟ. ನನಗಂತೂ ಅವಿನಾಶ್ ಸರ್ ಅಮ್ಮನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ರು ಅಂದರೆ ನಂಬಕ್ಕೆ ಆಗ್ತಿಲ್ಲ ತಾತ. ಅದು ಅಲ್ಲದೆ ಇವತ್ತು ಅವಳು ಅಲ್ಲಿಗೆ ವಾಪಸ್ ಹೋಗೋದು ಮಾಧವನಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಇವಳು ನೋಡಿದ ಕೂಡಲೇ ಮಾಧವನ್ಗೆ ಎಷ್ಟು ಸಂತೋಷ ಆಗ್ಬೋದು ಅಲ್ವಾ? ಅದೂ ಅವಿನಾಶೇ ಕರ್ಕೊಂಡು ಹೋಗಿದ್ದಾನೆ ಅಂತಂದರೆ ಕೇಳಬೇಕಾ? ಅವಿನಾಶು ತಾನು ತನ್ನ ಅಪ್ಪನ ಥರ ಅಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಒಳ್ಳೆತನ ಅನ್ನೋದಿದೆ ನೋಡು, ಅದು ರಕ್ತದಲ್ಲೇ ಬಂದುಬಿಟ್ಟಿದೆ. ನೀನು ನಂಬ್ತೀಯೋ ಬಿಡ್ತೀಯೋ ಸೋಗ್ಲಾಡಿ, ಆವತ್ತು ಅವಿನಾಶು ನಮ್ಮ ಮನೆಗೆ ಬಂದಿದ್ದು ತುಳಸಿನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ. ಆದರೆ ಇವತ್ತು ಅವನೇ ಬಂದು ತುಳಸಿನ ಕರ್ಕೊಂಡು ಹೋದ. ಅಮ್ಮನ ಸ್ವಭಾವನೇ ಹಾಗೆ ಅಲ್ವಾ ತಾತ, ಯಾರನ್ನಾದರೂ ಕರಗಿಸುತ್ತೆ. ನಿಜ ಸೋಗ್ಲಾಡಿ, ಅವಳು ಆ ಮನೆಯಲ್ಲಿ ನೆಮ್ಮದಿಯಾಗಿದ್ದರೆ ನನಗಷ್ಟೇ ಸಾಕು. ಖಂಡಿತವಾಗ್ಲೂ ಇರ್ತಾರೆ ತಾತ, ನೀವು ಚಿಂತೆ ಮಾಡಬೇಡಿ. ಚಿಂತೆನಾ? ನೆಗದು ಬಿತ್ತು. ನನ್ನ ಚಿಂತೆನೇ ಬೇರೆ. ಮತ್ತೇನು ತಾತ? ಮತ್ತೆ ನಾಳೆಯಿಂದ ನಿನ್ನ ಕೈ ಅಡುಗೆನೇ ತಿನ್ನಬೇಕಲ್ಲ ಅಂತ ಚಿಂತೆ. ತಾತ, ಇವಾಗ ನಾನು ಫುಲ್ ಖುಷಿಯಿಂದ ಕೇಕ್ ಕಟ್ ಮಾಡಕ್ಕೆ ರೆಡಿ. ಬರ್ಡೇ. ತಗೋ, ಇದು ನಿನ್ನ ಕೈಯಾರೆ ನೀನೇ ನಿನ್ನ ಹೆಂಡತಿಗೆ ತೊಡಸು.
ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಗಿಫ್ಟ್ ತುಂಬ ಚೆನ್ನಾಗಿದೆ. ರೀ, ನೀವು ನನಗೆ ಕೊಟ್ಟಿರೋ ಈ ಗಿಫ್ಟು ಅಷ್ಟೆ, ಎಷ್ಟು ಚೆನ್ನಾಗಿದೆ ಅಂದರೆ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಇಷ್ಟು ದಿನದಲ್ಲಿ ನೀವು ನನಗೆ ಕೊಟ್ಟಿರೋ ಬೆಸ್ಟ್ ಬರ್ಡೇ ಗಿಫ್ಟ್ ಇದು. ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಮನೆಗೆ ವಾಪಸ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅವಿ, ತುಳಸಿ ವಾಪಸ್ ಬಂದಿದ್ರ ಬಗ್ಗೆ ಅಭಿ ಏನಂತಾನೋ ಏನೋ. ಅಭಿನ ನಾನು ಹ್ಯಾಂಡಲ್ ಮಾಡ್ತೀನಿ ಚಿಕ್ಕಮ್ಮ, ಯು ಡೋಂಟ್ ವರಿ. ಗುಡ್ ನೈಟ್. ಅವಿ, ಅವ್ರನ್ನ ವಾಪಸ್ ಕರ್ಕೊಂಡು ಬರ್ಬೇಕಾದ್ರೆ ನನಗೊಂದು ಮಾತು ಕೇಳ್ಬೋದಿತ್ತಲ್ವಾ? ಐ ಆಮ್ ರಿಯಲಿ ಸಾರಿ ಚಿಕ್ಕಮ್ಮ, ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೂ ಕರ್ಕೊಂಡು ಬಂದೆ. ಕ್ಷಮಿಸಿ ಚಿಕ್ಕಮ್ಮ, ಅವರಿಂದನೇ ಮನೆ ನೆಮ್ಮದಿ ಹಾಳಾಗಿದ್ದು. ಅಭಿ ಮದುವೆ ನಿಂತಿದ್ದು, ಅಭಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದು, ಮತ್ತೆ ದೀಪಿಕಾ ಅಭಿ ದೂರ ಆಗಿದ್ದು. ನನಗಿದೆಲ್ಲ ನೆನಪಿದೆ ಚಿಕ್ಕಮ್ಮ. ಹಾಗೇನೆ ಇದಕ್ಕೆಲ್ಲ ಇವರೊಬ್ಬರೇ ಕಾರಣ ಅಲ್ಲ ಅಂತಲೂ ನನಗೆ ಗೊತ್ತಿದೆ. ನಮಗೆ ಹೇಳ್ದೆ ಕೇಳ್ದೆ ಈ ವಯಸ್ಸಲ್ಲಿ ಮದುವೆ ಆಗಿ ಬಂದ್ರಲ್ಲ, ಆ ಮನುಷ್ಯಂದು ಸಾಕಷ್ಟು ಪಾಲಿದೆ ಇದರಲ್ಲಿ. ನಮ್ಮ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಯವರು ಇದರಿಂದ ನೀವು ಅವತ್ತ ನಿರ್ಧಾರ ತಗೊಂಡ್ರಿ. ಜಗತ್ತಿನ ಎದುರು ನೀವು ಕೆಟ್ಟೋರಾಗ್ತೀರಾ ಅಂದರೂ ನೀವು ಕೇರ್ ಮಾಡದೆ ನಮಗೋಸ್ಕರ ಹಾಗೆ ಮಾಡಿದ್ರಿ. ನಿಮ್ಮ ಜಾಗದಲ್ಲಿ ನಿಂತು ಯೋಚಿಸಿದ್ರೆ ಅದು ಸರಿನೇ. ಹಾಗೇನೆ ಪೂರ್ಣಿ ಹೇಳಿದ್ದು ಇನ್ನೊಂದು ರೀತಿಯಲ್ಲೇ ಸರಿ ಅನಿಸ್ತು. ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ದೆ ಹಾಗೆ ಮನೆಯಿಂದ ಆಚೆ ಕಳಿಸಿದ್ರೆ ನಾವು ಗಿಲ್ಟಲ್ಲೇ ಇರಬೇಕಾಗತ್ತೆ ಅನಿಸ್ತು. ಈಗ ಅವ್ರ ಮನೆಗೆ ಬಂದಿರೋದು ನಮ್ಗೆಲ್ರಿಗೂ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಅವ್ರು ಈ ಮನೆಯಿಂದ ಹೋಗಿದ ರೀತಿನೂ ಸರಿ ಇರಲಿಲ್ಲ. ಮುಂದೊಂದು ದಿನ ಅವ್ರು ತಾವಾಗೆ ಈ ಮನೆಯಿಂದ ದೂರ ಆಗ್ಬೋದಲ್ವಾ? ಸೊ ಈಗ ನೀವ್ಯಾಕೆ ಎಲ್ರ ಮುಂದೆ ಕೆಟ್ಟವ್ರಾಗ್ತೀರ ಚಿಕ್ಕಮ್ಮ? ತಪ್ಪು ನಮ್ಮ ಕಡೆಯಿಂದ ಆಗಿತ್ತು, ಸೊ ನಾನಾಗಿ ಅದನ್ನು ಸರಿ ಮಾಡಿದೆ ಅಷ್ಟೇ ಚಿಕ್ಕಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.